ಇದೇನು ಮೇಡಮ್ ಹಿಂಗೆ ಹೇಳ್ತಿದ್ದೀರಾ? ನಾನು ಸೌಂದರ್ಯ ಮೇಡಮ್ ಮುಂದೆ ನಿಲ್ಬೇಕಾ? ಹೌದು. ಬೇಡ ಮೇಡಮ್, ಅವರು ನಮ್ಮ ಮನೆ ಯಜಮಾನಿ. ಅವ್ರ ಮುಂದೆ ಹೆಂಗೆ ಎಲೆಕ್ಷನ್ಗೆ ನಿಲ್ಲಕ್ಕಾಗತ್ತೆ? ಜಾಜಿ, ಯಜಮಾನಿ ಕೆಲಸದವರು ಅದೆಲ್ಲ ಮನೇಲಿ ಇಲ್ಲಲ್ಲ. ಇದು ಲೇಡೀಸ್ ಕ್ಲಬ್, ಇದೊಂದು ಕಾಂಪಿಟೇಷನ್. ಜಾಜಿ, ನೀವೆಲ್ಲಿ ಸೌಂದರ್ಯ ವಿರುದ್ಧ ಎಲೆಕ್ಷನ್ ಅಲ್ಲಿ ನಿಂತಿದ್ದೀರಾ ಅಂತ ಮರಿಬೇಡಿ. ಇದೆಲ್ಲ ನನ್ನ ಪ್ಲಾನ್. ನಿಮ್ಮ ಹತ್ರ ಇದ್ರ ಬಗ್ಗೆ ಕೇಳದೆ ನಿರ್ಧಾರ ತಗೊಂಡಿದ್ದಕ್ಕೆ ಸಾರಿ, ಬಟ್ ನಿಮ್ಮ ಹತ್ರ ಬೇರೆ ಆಪ್ಷನ್ ಇಲ್ಲ. ಕಂಪೀಟ್ ಮಾಡಲೇಬೇಕು. ಇಲ್ಲಿ ಬರೀ ಸೋಲು ಗೆಲುವಿನ ಲೆಕ್ಕಾಚಾರ ಮಾತ್ರ ಇರಬೇಕು, ಬೇರೆ ಏನಿಲ್ಲ. ಅವಕಾಶ ಯಾರನ್ನ ಹೇಗೆ ಹುಡ್ಕೊಂಡು ಬರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ ಜಾಜಿ. ಅವಕಾಶ ಸಿಕ್ಕಿದಾಗ ಬಿಡ್ಬೇಡಿ, ಅದನ್ನು ಚೆನ್ನಾಗಿ ಬಳಸ್ಕೊಂಡು ನಿಮ್ಮ ತಾಕತ್ನ ತೋರಿಸಿ. ಎಲ್ಲ ಪ್ಲಾನು ನೀನೇ ಮಾಡಿ ಏನು ಗೊತ್ತಿಲ್ಲದೆ ಇರೋಳ್ ಥರ ನನ್ನ ಮುಂದೆನೆ ನಾಟಕ ಮಾಡಿಬಿಟ್ಟಿರ ದಿಶಾ. ವಾವ್, ವಂಡರ್ಫುಲ್. ಆದರೆ ಸತ್ಯ ಏನು ಅಂದರೆ, ನನ್ನ ಎದುರಿಗೆ ನೀನ್ ನಿಂತ್ರೆ ಗೆಲ್ಲಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಆ ಜಾಜಿನ ನಿಲ್ಲಿಸ್ತಿದ್ಯಾ. ನನ್ನ ಎದುರಿಗೆ ಯಾರೇ ನಿಂತರು ನಾನೇ ಗೆಲ್ಲೋದು ಅನ್ನೋ ಓವರ್ ಕಾನ್ಫಿಡೆನ್ಸ್ ಇರೋದು ನಿಮ್ಗೆ. ಅದನ್ನ ಸುಳ್ಳು ಮಾಡಬೇಕು ಅನ್ನೋದೇ ನನ್ನ ಲೆಕ್ಕಾಚಾರ. ಏನಮ್ಮ ದಿಶಾ, ಸೌಂದರ್ಯನ ಮುಂದೆ ಜಾಜಿನ ನಿಲ್ಸಿ ಸೌಂದರ್ಯನ ಮರ್ಯಾದೆನ 3 ಕಾಸು ಹರಾಜ್ ಹಾಕ್ಬೇಕು ಅನ್ಕೊಂಡಿದೀಯಾ? ಆ ಥರ ಮಾಡಬೇಕು ಅಂತ ನಾನೇನು ಅನ್ಕೊಂಡಿರ್ಲಿಲ್ಲ. ಆದ್ರೆ ಆ ಥರ ಹೇಳಿ ನೀವೇ ಅವ್ರ ಮರ್ಯಾದೆ ಹಾಳು ಮಾಡ್ತಿದ್ದೀರ. ಅಲ್ಲ, ಆ ಜಾಜಿ ಕ್ಲಬ್ ಮೆಂಬರ್ ಏನು? ಅವಳು ಹೇಗೆ ಎಲೆಕ್ಷನ್ಗೆ ನಿಲ್ತಾಳೆ? ಅವಳಿಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ಜಾಜಿ ಆಲ್ರೆಡಿ ಕ್ಲಬ್ ಮೆಂಬರ್ ಆಗಿದೆ. ಯಾರು ಅವಳನ್ನ ಮೆಂಬರ್ ಮಾಡಿದ್ದು? ನಾನೇ. ಈ ಕ್ಲಬ್ಬಲ್ಲಿ ಹೈ ಪ್ರೊಫೈಲ್ ಇರೋರು ಮಾತ್ರ ಮೆಂಬರ್ಸ್ ಆಗ್ಬೋದು. ಜಾಜಿಗೆ ಆ ಥರ ಏನು ಪ್ರೊಫೈಲ್ ಇದೆ ಅಂತ ಅವಳನ್ನ ಮೆಂಬರ್ ಮಾಡಿದ್ರಿ? ಈ ಕ್ಲಬ್ ಮೆಂಬರ್ ಆಗೋದಕ್ಕೆ ಬರೀ ಹೈ ಪ್ರೊಫೈಲ್ ಬೇಕಾಗಿಲ್ಲ, ಆಡಳಿತ ನಡೆಸೋ ತಾಕತ್ತಿರಬೇಕು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ದೂರದೃಷ್ಟಿ ಇರಬೇಕು. ಅದೆಲ್ಲ ಜಾಜಿ ಹತ್ರ ಇದೆ. ಅದಕ್ಕೆ ಅವ್ರನ್ನ ನಿಲ್ಸಿರೋದು. ಮೇಡಮ್, ನೀವಿಬ್ಬರೇ ಮಾತಾಡ್ತಾ ಇದ್ದೀರಲ್ಲ, ಎಲೆಕ್ಷನಲ್ಲಿ ನಿಂತಿರೋ ಹುಡುಗಿ ಮನಸ್ಸಲ್ಲಿ ಏನಿದೆ ಅಂತ ನಮಗೆಲ್ಲ ಗೊತ್ತಾಗಬೇಕು. ನೀನ್ಯಾಕೆ ಎಲೆಕ್ಷನಿಗೆ ನಿಂತಿದ್ಯಾ ಹೇಳಮ್ಮ? ಜಾಜಿ, ಧೈರ್ಯವಾಗಿ ಮಾತಾಡಿ. ಈ ವೇದಿಕೆನ ಚೆನ್ನಾಗಿ ಬಳಸ್ಕೊಳ್ಳಿ. ಮೊದಲನೇದಾಗಿ ಎಲ್ರಿಗೂ ಈ ಪುಟ್ಟ ಹುಡುಗಿ ಜಾಜಿ ಮಾಡೋ ನಮಸ್ಕಾರಗಳು. ಅಷ್ಟು ದೊಡ್ಡ ಮನೆಯಲ್ಲಿ ಅಡುಗೆ ರೂಮಲ್ಲಿ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡಿದ್ದೆ. ಯಾವಾಗ ಆ ಮನೆಗೆ ದೀಪಾ ಮೇಡಮ್ ಸೊಸೆಯಾಗಿ ಬಂದರೋ ಆವಾಗ ನನ್ನಲ್ಲಿ ಗೊತ್ತಾಗ್ದೇ ಬದಲಾವಣೆಗಳಾಯಿತು. ಅವ್ರು ಯಾವತ್ತೂ ಕೆಲಸದವರು ಅಂತ ಭೇದ ಭಾವ ಮಾಡ್ತಿರ್ಲಿಲ್ಲ, ನನ್ನ ಜೊತೆ ಕ್ಲೋಸ್ ಆಗಿದ್ರು. ಆ ಮನೇಲಿ ಮುರಿದು ಬಿದ್ದ ಸಂಬಂಧಗಳನ್ನ ದೀಪಾ ಮೇಡಮ್ ಒಂದು ಮಾಡಿದ್ರು. ಎಲ್ಲರ ಜೊತೆ ಪ್ರೀತಿಯಿಂದ ನಗ್ನಗ್ತಾ ಮಾತಾಡ್ತಿದ್ರು. ಆದರೆ ಅದು ಯಾವ ಕೆಟ್ಟಗಳಿಗೇನೋ ಏನೋ ದೀಪಾ ಮೇಡಮ್ ನಮ್ಮೆಲ್ಲರಿಂದ ದೂರ ಆದರು. ಈಗ ಅವ್ರ ಜಾಗಕ್ಕೆ ದಿಶಾ ಮೇಡಮ್ ಬಂದಿದ್ದಾರೆ. ನಮ್ಮ ದೀಪಾ ಮೇಡಮ್ನಲ್ಲಿದ್ದಿದ್ದ ಗುಣ ಎಲ್ಲ ಅವರಲ್ಲೂ ಇದೆ. ಇವರು ನಮ್ಮಂಥ ಕೆಲಸದವ್ರ ಜೊತೆ ತುಂಬ ಕ್ಲೋಸ್ ಆಗಿದ್ದಾರೆ. ನಮ್ಮನ್ನು ಅವರಲ್ಲೊಬ್ಬರು ಅಂತ ಕಾಣ್ತಾರೆ. ಅವರಿಗೆ ನನ್ನಲ್ಲಿರೋ ಯಾವ ಗುಣ ಇಷ್ಟ ಆಯಿತೋ ಏನೋ ಗೊತ್ತಿಲ್ಲ, ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ದೊಡ್ಡ ಜವಾಬ್ದಾರಿ ವಹಿಸಿದ್ದಾರೆ. ಸಾಮಾನ್ಯವಾಗಿ ಲೇಡೀಸ್ ಕ್ಲಬ್ಬು ಅಂದರೆ ದುಡ್ಡಿರೋರು ಬಂದು ಮಜಾ ಮಾಡಿಕೊಂಡು ಎಂಜಾಯ್ ಮಾಡೋದು ಅಂತ ಕೇಳ್ಪಟ್ಟಿದ್ದೆ. ಆದರೆ ಅದಕ್ಕೂ ಮೀರಿದೊಂದಿದೆ,
ಒಬ್ರ ಕಷ್ಟಕ್ಕೊಬ್ರು ಸ್ಪಂದಿಸ್ತಾರೆ ಅಂತ ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು. ದುಡ್ಡಿರೋರ್ಗೆ ಕಷ್ಟನೇ ಇರೋಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಕಷ್ಟ ಎಲ್ರಿಗೂ ಇರುತ್ತೆ. ಇಲ್ಲಿ ಎಂಜಾಯ್ ಮಾಡೋದ್ರ ಜೊತೆಗೆ ನಾವೆಲ್ಲರೂ ಒಂದೇ ಅನ್ನೋ ಭಾವನೆ ತರೋದೇ ನನ್ನ ಉದ್ದೇಶ. ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ ಅಂತಾರೆ, ಆದರೆ ದಿಶಾ ಮೇಡಮ್ ಅದನ್ನು ಸುಳ್ಳು ಮಾಡಿದ್ರು. ದಿಶಾ ಮೇಡಮ್ ನನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಇವತ್ತು ನನ್ನ ಪರ ನಿಂತಿದ್ದಾರೆ. ನನ್ನಂಥ ಸಾಮಾನ್ಯ ಹುಡುಗಿಗೆ ಇಂಥ ಸುವರ್ಣಾವಕಾಶ ಕೊಟ್ಟಿದ್ದಾರೆ. ಅವ್ರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಪರವಾಗಿಲ್ಲಮ್ಮ, ತುಂಬ ಚೆನ್ನಾಗಿ ಮಾತಾಡಿದೆ. ಅಂತೂ ನಮ್ಮ ಕ್ಲಬ್ಬಲ್ಲಿ ಇಷ್ಟು ವರ್ಷ ಆದಮೇಲೆ ತುಂಬ ಬದಲಾವಣೆ ಆಗ್ತಿರೋದು ನಮ್ಗೆ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಆಲ್ ಫಾರ್ ಯೋರ್ ಸಪೋರ್ಟ್. ನೀವೆಲ್ಲರೂ ಜಾಜಿಗೆ ವೋಟ್ ಮಾಡಬೇಕು. ಬರ್ತೀವಿ. ಜಾಜಿ ಹೊಟ್ಟೆನಮ್ಮ. ಮೂಚಿಕತೆ ಬನ್ನಿ. ಅಯ್ಯೋ ಇಲ್ಲಪ್ಪ, ನಾನು ಸೌಂದರ್ಯನ ಜೊತೆ ಬರ್ತೀನಿ. ಅವಳಿಗೇನಾದ್ರೂ ಗೊತ್ತಾದ್ರೆ ನನ್ನ ಮೇಲೆ ಕೆಂಡ ಕಾರ್ತಾಳೆ. ಅದಕ್ಕೇನಾ ನನ್ನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ದು? ಹೌದಮ್ಮ, ನಾನು ಏನು ಮಾತಾಡದೇ ಇದ್ದಿದ್ರೆ ಸೌಂದರ್ಯಂಗೆ ನನ್ನ ಮೇಲೆ ಡೌಟ್ ಬರ್ತಾ ಇತ್ತು. ಸೊ ನೀವು ಅವ್ರ ಪಾರ್ಟಿನ? ಖಂಡಿತ ಇಲ್ಲ, ನಾನು ನಿನ್ನ ಪಾರ್ಟಿನೇ. ಸುಮ್ಮನೆ ಸೌಂದರ್ಯನ ಜೊತೆ ಇದ್ದೀನಿ. ಅವಳಿಗೆ ನನ್ನ ಮೇಲೆ ಡೌಟ್ ಬರಬಾರ್ದಲ್ವಾ, ಅದಕ್ಕೆ ಈ ವಿಷಯನ ಸೌಂದರ್ಯಂಗೆ ಹೇಳ್ಬೇಡ. ಅವಳಿಗೇನಾದ್ರೂ ಗೊತ್ತಾದ್ರೆ ನನ್ನ ಕತೆ ಅಷ್ಟೇ. ಏನ್ ಚಿಕ್ಕತೆ? ಹಾ ಸೌಂದರ್ಯ, ಆ ಪಾರ್ಟಿಗೆ ಹೋಗಿ ಏನ್ ಕತೆ ಮಾತಾಡ್ತಿದ್ದೀರಾ? ಏನಿಲ್ಲ, ಜಾಜಿನ ಯಾಕೆ ಎಲೆಕ್ಷನ್ಗೆ ನಿಲ್ಸಿದೆ ಅಂತ ಕೇಳ್ತಿದ್ರು. ಕರೆಕ್ಟಾಗೆ ಕೇಳಿದ್ದಾರೆ. ನೀನು ನನ್ನ ಕಾಂಪಿಟೇಟರ್ ಆಗಿ ನಿಲ್ತೀಯ ಅಂತ ನಾನು ಅಂದ್ಕೊಂಡಿದ್ದೆ. ನೀನು ನೋಡಿದ್ರೆ ಕೆಲಸದವಳನ್ನ ನಿಲ್ಸಿದ್ಯಾ. ಎಲ್ಲರ ಮುಂದೆ 4 ಡೈಲಾಗ್ ಹೊಡೆದ ತಕ್ಷಣ ಇವಳೇನು ದೊಡ್ಡ ಹೀರೋಯಿನ್ ಆಗ್ಬಿಡಲ್ಲ. ಎಲ್ಲರೂ ಇವಳಿಗೆ ವೋಟು ಹಾಕಲ್ಲ. ಮನೆ ಕೆಲಸಕ್ಕೆ ಅಂತ ಬಂದವಳು ಮನೆಯವ್ರ ಮೇಲೆ ಸವಾರಿ ಮಾಡಕ್ಕೆ ಹೋಗ್ಬಾರ್ದು. ಇನ್ಯಾವತ್ತೂ ಈ ಥರ ಮಾಡಬಾರ್ದು. ಹಾಗೆ ಇವಳು ಸಮಾಪ್ತಿ ಮಾಡ್ತೀನಿ. ಬ್ಲ್ಯಾಕ್ ಮೇಲ್ ಮಾಡಿದ ತಕ್ಷಣ ಇಲ್ಲಿ ಹೆದರ್ಕೊಳ್ಳೋಕ್ಕೆ ಯಾರು ನಿಮ್ಮ ಋಣದಲ್ಲಿ ಬದುಕ್ತಿಲ್ಲ ಸೌಂದರ್ಯ. ಕೆಲಸದವರಾದ್ರೇನು ಮನೆಯವರಾದ್ರೇನು ಕಾಂಪೀಟ್ ಮಾಡಿ ನಿಮ್ಮ ವಿರೋಧ ಗೆಲ್ಲೋದೇ ಮುಖ್ಯ. ಅದನ್ನು ಜಾಜಿ ಮಾಡ್ತಾಳೆ. ನಿಮ್ಮ ಆಪೋಸಿಟ್ ಇವರೊಬ್ಬರೇ ಸಾಕು. ನನ್ನ ಮರ್ಯಾದೆ ತೆಗೆಯೋದಕ್ಕೆ ನೀನು ಜಾಜಿ ನಿಲ್ಸಿದ್ಯಾ ಅಂತ ನನಗೆ ಗೊತ್ತಾ. ಬಟ್ ಅವಳ ಸೋಲಿನ ಮೂಲಕ ನಿನ್ನ ಮರ್ಯಾದೆನೇ ಹಾಳಾಗುತ್ತೆ. ನೋಡ್ತಾ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ರಿಸಲ್ಟ್ ಏನಾಗುತ್ತೆ ಅಂತ ಕಾಯ್ತಾ ಇರು.